ಬಿಡದಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆ ಇದೇ ಕೇತಗಾನಹಳ್ಳಿಗೆ ಸಂಬಂಧಪಟ್ಟಂತೆ ಟೋಟಲ್ ಅವರ ಜಾಗ ಇರುವಂತದ್ದು 48 ಎಕರೆ. ಆ 48 ಎಕರೆ ಜಾಗದಲ್ಲಿ 14 ಎಕರೆ ಒತ್ತುವರಿ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ನ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸರವಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೈಕೋರ್ಟ್ ಸೂಚನೆಯಂತೆ ಈಗ ತೆರವು ಕಾರ್ಯ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣ. ನಮ್ಮ ಹತ್ರ ಪ್ರಾಪರ್ ಆಗಿರೋ ಡಾಕ್ಯುಮೆಂಟ್ ಇದೆ, ತೆರವು ಮಾಡ್ಕೊಂಡೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಇಷ್ಟು ದಿನ ವಾದ ಮಾಡ್ತಾ ಇದ್ರು. ಏನ್ ಹೇಳ್ತೀರಿ ಈಗ? ಈಗ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡ್ತಾ ಇರತಕ್ಕಂತ ರಾಜಕೀಯ ಷಡ್ಯಂತ್ರಗಳ ಬಗ್ಗೆ ತಾವೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಈ ರಾಷ್ಟ್ರದ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ಅವ್ರದ್ದು ಯಾವುದೇ ತರ ಹಗರಣ ಇಲ್ಲ, ಯಾವುದೇ ತರ ಬೇರೆ ಬೇರೆ ಯಾವುದೇ ಹಣಕ್ಕೆ ಲೀಗಲೈಸ್ ಇಲ್ದೇ ಇರತಕ್ಕಂತ ಕೆಲಸಗಳು ಯಾವ್ದು ಮಾಡಿಲ್ಲ, ಎಲ್ಲಿ ಕೂಡ ಸಿಗ್ನೇಚರು ಮಾಡಿಲ್ಲ ಅವರ ಅಧಿಕಾರ ಅವಧಿಯಲ್ಲಿ. ಅದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ಆದ್ರೂ ಕೂಡ ಇವತ್ತು ಅವರ ಹೆಸರಿಗೆ ತೇಜಾವಧ ಮಾಡಬೇಕು, ಅವರನ್ನ ಏನೋ ಒಂದು ಈ ತರ ಒಂದು ವಿಚಾರದಲ್ಲಿ ಸಿಕ್ಕಿಸ್ಬೇಕು ಅಂತ ಹೇಳಿ ಇಂತ ಒಂದು ಕುತಂತ್ರಗಳನ್ನ ಇವತ್ತು ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಜಗಜ್ಜಾಗಿರತೆ ಆಗಿರತಕ್ಕಂತ ವಿಚಾರ. ಅದರಿಂದ ಕಾನೂನಿಗಿಂತ ದೊಡ್ಡವರು ಈ ನೆಲದ ಕಾನೂನನ್ನ ನಾವು ಗೌರವಿಸ್ತೀವಿ, ಇಲ್ಲ ಅಂತಲ್ಲ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅದನ್ನ ನಾನು ಒಪ್ತೀನಿ. ಆದ್ರೂ ಕೂಡ ನಮಗೆ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ಉಚ್ಚ ನ್ಯಾಯಾಲಯ, ಈ ರಾಷ್ಟ್ರದ ಉಚ್ಚ ನ್ಯಾಯಾಲಯದಲ್ಲಿ ತೆಗೆದುಕೊಂಡು ಹೋಗುವಂತ ಎಲ್ಲಾ ಅವಕಾಶಗಳು ನಮಗಿದೆ. ಅಲ್ಲಿ ನಮಗೆ ಈಗೇನ್ ರಾಜ್ಯ ಸರ್ಕಾರ ಕುತಂತ್ರ ಮಾಡಿದೆ, ಅಲ್ಲಿ ಪ್ರಶ್ನೆ ಮಾಡಿ ಅಪೀಲ್ ಮಾಡುವಂತ ಅವಕಾಶ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಆಲ್ರೆಡಿ ಕಾನೂನು ಹೋರಾಟ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಇವತ್ತು ಎಲ್ಲಾ ಕೆರೆಗಳನ್ನ ನುಂಗಾಕಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣಿಗಳು, ರಾಜಕಾಲುವೆ ಇರ್ಬೋದು, ಮತ್ತೊಂದು ಮಗದೊಂದಿರ್ಬೋದು, ಎಲ್ಲಾ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆ ಎಲ್ಲಿ ಕೂಡ ಯಾವುದೇ ಲೋಪ ಆಗಿಲ್ಲ, ಯಾವುದು ತಪ್ಪಾಗಿಲ್ಲ ಅನ್ನೋದಾಗಿದ್ರೆ ಹೈಕೋರ್ಟ್ ಯಾಕೆ ಈ ರೀತಿ ಸೂಚನೆ ಕೊಟ್ಟಿತ್ತು? ಅದು ಕೆಡುವುದು ನಮ್ಮಲ್ಲಿ ಕೂಡ ಅಲ್ಲಿ ಆಗಿರತಕ್ಕಂಥದಕ್ಕೆ ದೋಷಗಳು ಇದ್ದಿರ್ಬೋದು. ಪೇಪರ್ನ ಸಬ್ಮಿಟ್ ಮಾಡೋದ್ರಲ್ಲಾಗ್ಲಿ, ಬೇರೆ ಹೋರಾಟ ಮಾಡೋದ್ರಲ್ಲಾಗ್ಲಿ ಕೆಲವು ತಪ್ಪುಗಳು ಆಗಿರ್ಬೋದು, ನನ್ಗೆ ಗೊತ್ತಿಲ್ಲ. ಅದ್ರ ಸಂಪೂರ್ಣ ವಿಚಾರ ನನ್ ಗಮನಕ್ಕೆ ಬಂದಿಲ್ಲ. ಆದ್ರೂ ಕೂಡ ತಾವು ಸಡನ್ ಆಗಿ ಫೋನ್ ಮಾಡಿದೀರಾ, ಅಧಿವೇಶನ ನಡೀತಾ ಇದೆ, ನಾನು ಇಲ್ಲಿದ್ದೀನಿ, ನನ್ಗೇನು ಮಾಹಿತಿ ಇಲ್ಲ. ಆದ್ರೂ ತಾವು ಹೇಳೋದಕ್ಕೆ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಯಾವತ್ತು ಕೂಡ ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲಿ ಅವರಾಗ್ಲಿ, ಅವ್ರ ಕುಟುಂಬ ಆಗ್ಲಿ, ಯಾವತ್ತು 1% ಕೂಡ ಮಾಡಕ್ಕೆ ಅವ್ರ ಅವಕಾಶ ಕೊಡಲ್ಲ. ಯಾಕೆಂದ್ರೆ ಅವರು ಏನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಕಳಂಕರಹಿತ ಒಬ್ಬ ರಾಜಕಾರಣಿ ಯಾರಾದಿದ್ರೆ ಅದು ಸನ್ಮಾನ್ಯ ದೇವೇಗೌಡರು, ಅದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಅದೇ ತರ ಕುಮಾರಣ್ಣವರು ಕೂಡ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಯಾವುದನ್ನು ಕೂಡ ದುರುಪಯೋಗ ಮಾಡ್ಕೊಂಡಿಲ್ಲ. ಅವರು ಕಾನೂನು ಬಿಟ್ಟು ಯಾವ್ದು ಕೆಲಸ ಮಾಡಲ್ಲ, ಅದು ನನಗೆ ಗೊತ್ತಿರತಕ್ಕಂಥ ವಿಚಾರ. ಅಲ್ಲಿ ಕೂಡ ಇಲ್ಲಿ ಮುಂದಕ್ಕೆ ನಮ್ಮ ಪರವಾಗಿ ನ್ಯಾಯ ಸಿಗ್ತದೆ. ಅದು ನಾವು ಕಾನೂನು ಹೋರಾಟವನ್ನ ನಾವು ಮುಂದುವರಿಸ್ತೀವಿ. ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ತರಾತುರಿಯಲ್ಲಿ ಏನೋ ಒಂದು ಹೈಕೋರ್ಟ್ ಇಂದ ಆದೇಶ ತಂದು ಇವತ್ತೇನೋ ಒಂದು ತೆರವು ಮಾಡಬೇಕು ಅಂತ ಹೇಳಿ ಹೊರಟಿದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ರೈಟ್, ಥ್ಯಾಂಕ್ ಯು ಸರವಣ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.